ನನಗೆ ಗೊತ್ತು ಕ್ಲಾಸ್ ಎಷ್ಟೊತ್ತಿಗೆ ನಡೆಯುತ್ತೆ ಅಂತ. ಹಾಗೆ ಮನೆಯಲ್ಲಿ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳೋದು, ಇಲ್ಲಿ ಬಂದ್ಬಿಟ್ಟು ಆಟೆ ಹೊಡೆಯೋದು. ಸ್ಟೂಡೆಂಟ್ ಥರ ಇದರಲ್ಲಿ ಯಾರಾದರೂ ಕಾಲೇಜ್ ಕ್ಲಾಸ್ ಅವತ್ತು ಬಂದಿದ್ದು ಗೊತ್ತಾಯ್ತು ಅಂದರೆ ಸೀದಾ ಸ್ಟೇಷನಿಗೆ ಕರ್ಕೊಂಡು ಹೋಗ್ತೀನಿ. ಗೊತ್ತಾಯ್ತಾ? ಹೋಗಿ. ಈ ದಿನಾಂಕ 4 ಜೂನ್ 2026ರಂದು ನಮ್ಮ ಸಾಗರ ಪೊಲೀಸ್ ಉಪವಿಭಾಗದ ವತಿಯಿಂದ ಸಾಗರ ಟೌನ್ ವ್ಯಾಪ್ತಿ ಮತ್ತು ಸಾಗರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಎರಡೂ ಠಾಣೆಯ ಸುಮಾರು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು, ಇದರ ಜೊತೆಗೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಿಂದ ಒಂದು ಶ್ವಾನದಳ, ಇದರೊಂದಿಗೆ ನಾವು ಸಾಗರ ಪಟ್ಟಣ ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಸುಮಾರು 10 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿರ್ತೇವೆ. ನಮ್ಮ ಈ ಎನ್ಫೋರ್ಸ್ಮೆಂಟ್ ರೇಡ್ಸಿನ ಉದ್ದೇಶ, ನಮಗೆ ಬಂದ ಮಾಹಿತಿ ಪ್ರಕಾರ ಕೆಲವೊಂದು ಅಂಗಡಿಗಳಲ್ಲಿ NDPS ಅಂದರೆ ಮಾದಕ ವಸ್ತುಗಳ ಸರಬರಾಜು ಆಗ್ತಾ ಇದೆ. ಮತ್ತು ಈ ಶಾಲೆಗೆ ಹೋಗ್ತಕ್ಕಂಥ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಶಾಲಾ ಸಮಯದಲ್ಲಿ ಆ ಅಂಗಡಿಗಳಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದೋದು, ಗಾಂಜಾ ಸೇದೋದು, ಈ ರೀತಿಯಾದ ಒಂದು ಕಂಪ್ಲೇಂಟ್ಸ್ ಸಾರ್ವಜನಿಕರಿಂದ ಬಂದಂಥ ದೂರು ಮತ್ತು ಇಲಾಖೆಯವರು ಸಂಗ್ರಹಿಸಿದಂಥ ಮಾಹಿತಿ ಆಧಾರದ ಮೇಲೆ ಡಿಗ್ರಿ ಕಾಲೇಜ್ ಹತ್ರ ಒಂದು ಮಂಗಳೂರು ಕಿಚನ್ ಅಂತ ಒಂದು ಶಾಪ್ ಇದೆ. ಆಮೇಲೆ ಹಂಗೆ ಬಳಸ್ಗೂಡ ಹತ್ರ ಒಂದು ಹೆಣ್ಣು ಅಂತ ಒಂದು ಶಾಪ್ ಇದೆ. ಆಮೇಲೆ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಹತ್ರ ಸುಮಾರು 8-10 ಕಡೆ ನಾವು ಅಟ್ ಎ ಟೈಮ್ ರೇಡ್ಸ್ ಮಾಡಿದ್ದೀವಿ. ಈ ದಾಳಿ ಸಮಯದಲ್ಲಿ ನಮಗೆ ಈ ಹೆಣ್ಣು ಶಾಪ್ ಅಂತ ಒಂದು ಅಂಗಡಿ ಹತ್ರ ಒಂದು ಅಲ್ಪ ಪ್ರಮಾಣದ ಗಾಂಜಾ ನಮ್ಮ ವಶಕ್ಕೆ ಸಿಕ್ಕಿದೆ, ಪತ್ತೆ ಮಾಡಿದ್ದೀವಿ. ಅದು ಪೆಡ್ಲಿಂಗ್ ಥರ, ಅಂದರೆ ಯಾರಿಗೋ ಪೂರೈಸಲಿಕ್ಕೆ ಇಟ್ಕೊಂಡಂಥ ಜಾಸ್ತಿ ಪ್ರಮಾಣದಲ್ಲಿಲ್ಲ, ಸೆಲ್ಫ್ ಕನ್ಸಂಪ್ಷನ್ಗೆ ಇಟ್ಕೊಂಡ ರೀತಿ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವೊಂದು ಪ್ರಕರಣ ದಾಖಲಿಸ್ಕೊಳ್ತಾ ಇದ್ದೇವೆ. ಅದ್ರ ಜೊತೆಗೆ ಸುಮಾರು 6 ಜನ ಶಂಕಿತ ವ್ಯಕ್ತಿಗಳನ್ನ ನಾವು ವಶಕ್ಕೆ ತಗೊಂಡು ಗಾಂಜಾ ಸೇವನೆ ಮಾಡಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಅದರ ಔಟ್ಕಮ್ನ ಆಮೇಲೆ ತಮಗೆ ತಿಳಿಸ್ತೇನೆ. ಅದರ ಜೊತೆಗೆ ಇನ್ನೂ ಒಂದು ಮೇನ್ ಕನ್ಸರ್ನ್ ಏನು ಅಂತಂದರೆ, ಈ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಕ್ಲಾಸ್ಗಳ ಅವಧಿಯಲ್ಲಿ ಕ್ಲಾಸ್ಗೆ ಹೋಗ್ದಲೆ ಮನೆಯಲ್ಲಿ ಕಾಲೇಜ್ಗಳಿಗೆ ಶಾಲೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸಾಗರ ಟೌನಲ್ಲಿ ಸುಮ್ಮನೆ ಸುತ್ತರಿತಾ ಇರ್ತಾರೆ, ನೆಹರು ಸ್ಟೇಡಿಯಮಲ್ಲಿ, ಆಡಿಟೋರಿಯಂ ಹತ್ರ, ಗೋಪಾಲ್ಗೌಡ ಸ್ಟೇಡಿಯಮಲ್ಲಿ. ಸೊ ಆ ಕಾರಣಕ್ಕೆ ಮೊದಲು ಸ್ವಲ್ಪ ಡ್ರೋನ್ನ ಹಾರಿಸ್ಬಿಟ್ಟು ಸ್ಕೂಲ್ ಮಕ್ಕಳು ಎಲ್ಲಿ ಕೂರ್ತಾರೆ ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡಿಬಿಟ್ಟು ಅಲ್ಲೂ ಕೂಡ ಸುಮಾರು 60 ಸಿಬ್ಬಂದಿಗಳನ್ನ ತಗೊಂಡು ವಿವಿಧೆಡೆ ನಾವು ದಾಳಿ ನಡೆಸಿ ಸ್ವಲ್ಪ ಮಕ್ಕಳಲ್ಲಿ ಎಚ್ಚರಿಕೆ ಮೂಡಿಸೋದು, ಒಂದು ಭಯ ಹುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ರೀತಿಯಾದ ಮಾದಕ ವಸ್ತುಗಳ ವಿರುದ್ಧವಾದ ಒಂದು ಎನ್ಫೋರ್ಸ್ಮೆಂಟ್ ಡ್ರೈವ್ಸ್ನ ಕೈಗೊಳ್ಳಲಿದ್ದೇವೆ. ಸಾರ್ವಜನಿಕರು ಎಚ್ಚೆತ್ಕೊಂಡು ಯಾವುದಾದ್ರೂ ಮಾಹಿತಿ ಇತ್ತು, ಯಾರಾದರೂ, ಈಗ ನಾವೆಲ್ಲರೂ ನೋಡಿದ್ದೀವಿ ಶಿವಮೊಗ್ಗ ಸಿಟಿಯಲ್ಲಿ ಎಂಥ ಒಂದು ಭೀಕರ ಪ್ರಕರಣ ನಡೆದಿದೆ ಅಂತ, ಒಬ್ಬರು ಅಜ್ಜಿನೇ ಕೊಂದಿರ್ತಕ್ಕಂಥ ಒಂದು ಪ್ರಕರಣ ಆಗಿದೆ. ಆ ಪ್ರಕರಣ ನಮ್ಮ ಸಾಗರದಲ್ಲೂ ಮರುಕಳಿಸಬಾರ್ದು ಅಂತಂದರೆ ಸಾರ್ವಜನಿಕರೆಲ್ಲರೂ, ಪ್ರಜ್ಞಾವಂತ ಸಾರ್ವಜನಿಕರೆಲ್ಲರೂ ಕೈ ಜೋಡಿಸಿ ಇಲಾಖೆ ಜೊತೆಗೆ ಯಾವುದಾದ್ರೂ ಮಾಹಿತಿ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ತಮ್ಮ ಐಡೆಂಟಿಟಿಯನ್ನು ಗೌಪ್ಯವಾಗಿ ಇಡಲಾಗುವುದು. ಮತ್ತು KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಅಂತ ಒಂದಿದೆ, ಆ ಆ್ಯಪ್ನ ಮುಖಾಂತರ ಕೂಡ ತಾವು ಗೌಪ್ಯವಾಗಿ ಇಲಾಖೆಗೆ ಮಾಹಿತಿಯನ್ನು ಸಲ್ಲಿಸ್ಬೋದು. ಧನ್ಯವಾದ. ಇದು ಈ ಮಾದಕ ವಸ್ತುಗಳನ್ನ ಸ್ನಿಫೌಟ್ ಮಾಡತಕ್ಕಂಥ ಒಂದು ಕೆಪಾಸಿಟಿ ಇರ್ತದೆ ಆ ಶ್ವಾನಕ್ಕೆ. ಸೊ ಅದರ ಒಂದು ಉಪಯೋಗ ಪಡಿಸ್ಕೊಂಡು ಎಲ್ಲಾದರೂ ಯಾವುದಾದ್ರೂ ಅಂಗಡಿಗಳಲ್ಲಿ ಏನಾದರೂ ಮಾದಕ ವಸ್ತುಗಳನ್ನ ಇಟ್ಕೊಂಡಿರ್ತಾರ ಅಂತ ಒಂದು ತಪಾಸಣೆ ನಡೆಸಿದ್ದೇವೆ. ಒಂದು ಎಕ್ಸ್ಪ್ಲೋಸಿವ್ಸ್ ಎಕ್ಸ್ಪರ್ಟ್ ಇರುತ್ತೆ, ಕೆಲವೊಂದು ನಾರ್ಕೋಟಿಕ್ಸ್ ಎಕ್ಸ್ಪರ್ಟ್ ಇರುತ್ತೆ, ಕೆಲವೊಂದು ಕ್ರೈಮ್, ಈ ಕೊಲೆ ಮತ್ತೊಂದು ಆದರೆ ಮನುಷ್ಯನ ವಾಸನೆಯ ಜಾಡು ಹಿಡಿತಕ್ಕಂಥ ನಾಯಿಗಳಿರುತ್ತೆ, ಬೇರೆ ಬೇರೆ ಥರದಂಥ ನಮ್ಮ ಕೆನೈನ್ಸ್ ಇರುತ್ತೆ. ಸೊ ಅದರಲ್ಲಿ ಅದೇ ರೀತಿ ಇದು ಒಂದು ಕೂಡ ಇವತ್ತಿನ ಕಾರ್ಯಾಚರಣೆಗೆ ಇದನ್ನು ನಾವು ಉಪಯೋಗಿಸ್ಕೊಂಡಿದ್ದೇವೆ. ಈಗ DIR ಅವ್ರು ಮಾಡಿದ್ದಾರೆ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯವರು. ಅವ್ರದ್ದು ನಮ್ಮ ASC ಅಂತ ಇರುತ್ತೆ, ಆ್ಯಂಟಿ ಸಬಟಾಜ್ ಚೆಕ್ ಟೀಮ್ ಅಂತ ಇರುತ್ತೆ. ಅವ್ರ ಹತ್ರ ಬೇರೆ ಬೇರೆ ಡಿವೈಸಸ್ ಇರುತ್ತೆ, HHMD, DFMD ಅಂತೆಲ್ಲ ಇರುತ್ತೆ. ಆ ಏನೋ ಪರಿಕರಗಳನ್ನ ತಗೊಂಡೋಗ್ಬಿಟ್ಟು ಅವರು ತಪಾಸಣೆ ನಡೆಸಿದ್ದಾರೆ. ಯಾವುದೇ ರೀತಿಯ ಭದ್ರತಾ ಲೋಪಗಳಾಗಬಾರ್ದು ಅಂತೇಳಿ ಮಾಡಿರ್ತಾರೆ. ಅವರ ಗಾಂಜಾ ಸಿಕ್ತು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇನ್ನೊಂದು ಮನೆ ಥರ ಇತ್ತು, ಅಲ್ಲಿ ಈ ಹಿಂದೆನೂ ಕೂಡ ಒಂದು ಎಲೆಕ್ಷನ್ ಟೈಮಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಒಂದು ಆಲ್ಕೋಹಾಲ್ನ ಸೀಸ್ ಮಾಡಿದ್ವಿ. ಈ ಹಿಂದೆ ಒಂದು 2-3 ವರ್ಷದ ಹಿಂದೆ. ಇಲ್ಲ, ಗಮನದಲ್ಲಿ ಇದೆ. ನಾವು ಕೂಡ ಪಿರಿಯಾಡಿಕಲಿ ಕೇಸಸ್ನ ಬುಕ್ ಮಾಡ್ತಾ ಇರ್ತೀವಿ. ಎಕ್ಸೈಸ್ ಅಬಕಾರಿ ಕಾಯ್ದೆ ಅಡಿಯಲ್ಲಿ ನಾವು ಕೂಡ ಪ್ರಕರಣಗಳನ್ನ ದಾಖಲಿಸ್ತಾ ಇರ್ತೀವಿ. ಆ ರೀತಿ ಯಾವ್ದಾದ್ರು ಮಾಹಿತಿ ಇದ್ರೆ ಖಂಡಿತವಾಗಿ ನನ್ನ ನಂಬರಿಗೆ ಶೇರ್ ಮಾಡೋದು, ಇಲ್ಲ ನಮ್ಮ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರ ನಂಬರಿಗೆ ಶೇರ್ ಮಾಡಿ ಖಂಡಿತವಾಗ್ಲೂ ಕ್ರಮ ತಗೊಳ್ತೇವೆ. ಮುಖ್ಯವಾಗಿ ಮಾರ್ನಿಂಗ್
ಶಾಲಾ ಕಾಲೇಜು ಕಚೇರಿಗಳು ಆರಂಭ ಆಗೋ ಟೈಮು ಮತ್ತು ಈವ್ನಿಂಗ್ ಒಂದು 5 ಗಂಟೆ ನಂತರ ಪೀಕ್ ಟ್ರಾಫಿಕ್ ಇರ್ತದೆ. ಸೊ ಈ ಮಾರಿಗುಡಿ ಸರ್ಕಲ್ ಹತ್ರ ಇರ್ಬೋದು, SN ಸರ್ಕಲ್ಲು ಅಂಥ ಕಡೆ ಇರ್ತಕ್ಕಂಥ, ಮತ್ತು ಈ ಸೊರಬ ರಸ್ತೆ ಯಾವುದು ನಮ್ಮ ಡಬಲ್ ರೋಡ್ ಏನು ಕರಿತೀವಿ, ಅಲ್ಲೂ ಕೂಡ ಆ ರೀತಿಯಾದ ಟ್ರಾಫಿಕ್ ಜಾಮ್ಸ್ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಸಂಜೆ 5 ಗಂಟೆ ಮೇಲೆ ಪ್ರತಿದಿನ ನಾವು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಾ ಇದ್ದೀವಿ. ಟ್ರಾಫಿಕ್ ಪಾಯಿಂಟ್ಗಳಲ್ಲಿ ನಿಯೋಜನೆ ಮಾಡಿ ಯಾರಾದರೂ ಅಡ್ಡಾದಿಡ್ಡಿ ಪಾರ್ಕಿಂಗ್ ಆಗಿದ್ರೆ ಅದನ್ನ ತೆರವುಗೊಳಿಸ್ತಕ್ಕಂಥದ್ದು. ಹೆಚ್ಚಾಗಿ ಅಡ್ಡಾದಿಡ್ಡ ಗಾಡಿ ಹೋಗ್ತಾರೆ. ಯಾಕಂದ್ರೆ ಗಾಡಿ ಟ್ರಾಫಿಕ್ ತುಂಬಾ ಸಮಸ್ಯೆ ಆಗುತ್ತೆ. ಇನ್ನೊಂದು ಕಡಿಮೆ ಮಾಡೋದಕ್ಕೆ ನಮ್ಮ BH ರಸ್ತೆ ಸುಗಮವಾಗಿ ವಾಹನಗಳು ಅವಕಾಶ ಆಗುತ್ತೆ ಅಂತ ಅದು ಖಂಡಿತ ತಮ್ಮ ಸಜೆಷನ್ನ ನೋಟ್ ಮಾಡಿದೀವಿ. ಅದು ಹೆಂಗಾಗ್ತದೆ ಅಂದರೆ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗ್ತದೆ. ಅದೊಂದು ಸಾರ್ವಜನಿಕ ಪ್ರಜ್ಞೆ ಬಂತು ಅಂತಂದರೆ ನಾನು ಯಾವ ರೀತಿ ಪಾರ್ಕಿಂಗ್ ಮಾಡಬೇಕು ಅನ್ನೋದು ಅದು ಕೆಲಸ ಇನ್ನೂ ಈಸಿ ಆಗುತ್ತೆ. ಅದ್ರ ಜೊತೆಗೆ ನಮ್ಮದು ಕೂಡ ಜವಾಬ್ದಾರಿ ಇದೆ ಖಂಡಿತವಾಗಿ ಇಲಾಖೆದು. ನಾವು ಕೆಲಸನ ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದೀವಿ. ಇದೆ ನಮ್ಮ ಚೀಫ್ ಆಫೀಸ್ ಪೊಲೀಸ್ ಹೆಡ್ ಕ್ವಾರ್ಟರ್ಸಿಂದ ಒಂದು ಸುತ್ತೋಲೆ ಕೂಡ ಬಂದಿದೆ. ಏನು ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಮಕ್ಕಳನ್ನೇನಾದರೂ ಈ ಓಮ್ನಿಗಳು ಅಂಥದ್ರಲ್ಲೆಲ್ಲ ಸೇರಿಸ್ಕೊಂಡು ಹೋಗ್ತಾರೆ, ತುಂಬಿಕೊಂಡು ಕರ್ಕೊಂಡು ಹೋಗ್ತಾರೆ ಅಂದರೆ ಅವ್ರ ಮೇಲೆ ಕೇಸ್ಗಳನ್ನ ದಾಖಲಿಸಲಿಕ್ಕೆ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಇನ್ನು ಮುಂದೆ ಈ ಹಿಂದೆನೂ ಮಾಡಿದ್ದೀವಿ. ಮತ್ತು ನಮ್ಮ ಆನಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಏನು ಸ್ಕೂಲ್ ಬಸ್ಗಳಿದೆಯಲ್ಲ, ಆ ಡ್ರೈವರ್ಗಳನ್ನು ಕೂಡ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡಿ ಆ ರೀತಿ ಯಾರಾದರೂ ಏನು ಆಲ್ಕೋಹಾಲ್ ಇನ್ಫ್ಲೂಯೆನ್ಸಲ್ಲಿ ಇದ್ದು ಕುಡಿದ್ಬಿಟ್ಟು ಏನಾದರೂ ಗಾಡಿ ಚಲಾಯಿಸ್ತಿದ್ರು ಆ ರೀತಿ ಕಂಡು ಬಂತು ಅಂತಂದರೆ ಖಂಡಿತವಾಗ್ಲಿ ಅವ್ರ ಮೇಲೆ ಕಾನೂನು ಖಂಡಿತ ಗಮನ ಹರಿಸ್ತೀವಿ. ಆಯಿತು, ನೋಟ ಇಲ್ಲ ಇದ್ರು ಎಲ್ಲ ನೋಡಿ. ಬರ್ರಿ ಆ ಕಡೆ ಒಳಗಡೆ ನನಗೆ ಗೊತ್ತು ಕ್ಲಾಸ್ ಎಷ್ಟೊತ್ತಿಗೆ ನಡೆಯುತ್ತೆ ಅಂತ. ಅಲ್ಲಿ ಮನೆಯಲ್ಲಿ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳೋದು, ಇಲ್ಲಿ ಬಂದ್ಬಿಟ್ಟು ಆಟೆ ಹೊಡೆಯೋದು. ಬಿಟ್ಟು ಸ್ಟೂಡೆಂಟ್ ಥರ ಇದ್ದಲ್ಲಿ ಯಾರಾದರೂ ಕಾಲೇಜ್ ಕ್ಲಾಸ್ ಅವತ್ತು ಬಂದಿದ್ದು ಅಂತ ಗೊತ್ತಾಯ್ತು ಅಂದರೆ ಸೀದಾ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಗೊತ್ತಾಯ್ತಾ? ಹೋಗಿ ಸರ್ವಿಸ್ ಕೊಡ್ಬೇಡಪ್ಪ ನೀನು. ನಾವು ಹುಡುಗರೆಲ್ಲ ಬಂದು ದುಡ್ಡು ಬಿಡ್ತಾರೆ. ಮೇಲ್ಗಡೆ ಎಲ್ಲ ಸಿಗರೇಟ್ ಅಡ್ಡ ಮಾಡ್ತಿದ್ದಾರೆ. ನೀವು ಕೊಡಲ್ಲಪ್ಪ, ಅವರೇ ತಗೊಂಡ್ಬಿಟ್ಟು ಸೇರ್ತಾರೆ. ರಿಸ್ಟ್ರಿಕ್ಟ್ ಮಾಡಿ. ಅಲ್ಲಿ ಸಿಗರೇಟ್ ಪಟ್ಟಿ ಎಲ್ಲ ಬಿದ್ದಿದೆ. ಯಾವ ವಯಸ್ಸಿನಲ್ಲಿ ಅದೆಲ್ಲ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಕಾಲೇಜ್ ಮಕ್ಕಳಿಗೆ ಯಾಕೆ ಮೇಲೆ ಅವಕಾಶ ಮಾಡಿಕೊಡ್ತೀರಿ? ಬಿಡಲ್ಲ ಅಂತೇಳಿ ನಿಮ್ಮ ಪ್ರಾಪರ್ಟಿ ತಾನೇ ನೀವು ರಿಸ್ಟ್ರಿಕ್ಟ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ನನಗೆ ಯಾವಾಗಾದ್ರೂ ಬಂದಾಗ ಒಬ್ಬ ಕಾಲೇಜ್ ಕೂಡ ಮೇಲ್ ಸಿಸ್ಟಮ್ ಸಿಗರೇಟ್ ಇಡ್ತಾ ಕಾಲೇಜ್ ಅವಧಿಯಲ್ಲಿ ಕ್ಲಾಸಸ್ ನಡೆಯೋ ಟೈಮಲ್ಲಿ ಸ್ಟೂಡೆಂಟ್ ಅವಕಾಶ ಮಾಡ್ಬೋದು. ಬಿಸ್ನೆಸ್ಸು ಬೇರೆ ಯಾವ ರೀತಿ ಏನೇನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಸ್ಟೂಡೆಂಟ್ಸ್ ಅವಕಾಶ ಈಗ ಲಾಸ್ಟ್ ಆಗುತ್ತೆ. ಏನು ಚಿಂತೆ ಇದು ಮೈಕೈ ನಾವು ಪ್ರಿಸ್ಕ್ರಿಪ್ಷನ್ ಇದೆಯಾ? ಪ್ರಿಸ್ಕ್ರಿಪ್ಷನ್ ಇದೆಯಾ ಡಾಕ್ಟರ್ದು? PT ಬೇಕಲ್ಲ, ಹಂಗೆ ಮಾತಾಡೋಲ್ಲ. PT ಮಾತ್ರ ಕೊಡ್ತಾರೆ ಸ್ಟೂಡೆಂಟ್ ಬ್ಯಾಗ್ಗಳ ಏನು ಮಾತ್ರ ಬೇಕು? ಪೊಲೀಸರು
ದಿನ ಬಂದಿದ್ದೀವಿ ನಮ್ಮ ಪೊಲೀಸರು ಭಾಳ ಕೆಳಗಿಂದ ಮೇಲೆ ಭಾಳ ಕಂಪ್ಲೇಂಟ್ಸ್ ಇದೆಯಲ್ಲ ಕಂಪ್ಲೇಂಟ್ಸ್ ಇರುತ್ತೆ ಬಂದಿದ್ದಾರಪ್ಪ ಏನಾಗಿದೆ ಗೊತ್ತಲ್ಲ ನೀವು ಅದಾಗುತ್ತೆ ನೀವು ಅದಾಗ್ತದೆ ಸರ್